ಒಂದು ಸತ್ಯ, ನಾವು ಆರಾಮಾಗಿ ಬದುಕಬೇಕಾಗಿತ್ತು ಅಂದರೆ ಒಂದೇ ಒಂದು ಸತ್ಯ, ದಿ ಅಲ್ಟಿಮೇಟ್ ಟ್ರುತ್ ಆಫ್ ಲೈಫ್ ಟು ಲೀಡ್ ಲೈಫ್. ಯಾವುದು ನಿಜವಾದ ಸತ್ಯ ಅಂದ್ರೆ ಈ ಶರೀರ ಏನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಇದನ್ನು ತಿಳ್ಕೊಂಬಿಟ್ಟು ಅಂದ್ರೆ ನೆಮ್ಮದಿ ಇರ್ತೈತಿ. ಯಾವಾಗಲೂ ಈ ಸ್ಕಿನ್ ಗ್ಲೋ ಆಗಂಗಿಲ್ಲ, ಯಾವಾಗಲೂ ಈ ಕೂದಲ ಬಿಳಿನೇ ಕರಿನೇ ಇರಂಗಿಲ್ಲ, ಯಾವಾಗಲೂ ಈ ಕಾಲ ಗಟ್ಟಿಯಾಗಿ ಉಳ್ಕೊಳ್ಳಂಗಿಲ್ಲ, ಯಾವಾಗಲೂ ಈ ಕೈ ಇಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡಂಗಿಲ್ಲ, ಯಾವಾಗ್ಲೂ ಈ ಶರೀರ ಏನೈತಲ್ಲ ಏನೀಗ ಹುಮ್ಮಸ್ ಏನು ಯುವಕರದೀವಿ ಭಾರಿ ಓಡಾಡ್ತೀವಿ, ಅಗದಿ ಕಲ್ಲು ಎತ್ತಿ ಹೊಡಿತೀವಿ, ಅದನ್ನೆತ್ತಿ ಹೊಡಿತೀವಿ, ಇದೇನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಈ ಸತ್ಯ ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಬದುಕು ನೆಮ್ಮದಿಯಿಂದ ಇರ್ತೈತಿ. ಈಗ ನೋಡಿ, ಊರಾಗ ಒಬ್ಬವ 10, 20, 30 kgದು ಗುಂಡು ಎತ್ತುತ್ತಿದ್ದ. ಗುಂಡ ಎತ್ತಾರಲ್ಲ ಜಾತ್ರೆಗೆಲ್ಲ ನೋಡಿರಲ್ಲ, ದೊಡ್ಡ ಗುಂಡ. ಅವ 30 kgದು ಎತ್ತುತ್ತಿದ್ದ, 50 kgದು ಎತ್ತುತ್ತಿದ್ದ, 80 kgದು ಗುಂಡು ಎತ್ತುತ್ತಿದ್ದ. ಯಾವಾಗ? 24 ವಯಸ್ಸಿದ್ದಾಗ. ವೆನ್ ಈ ವಾಸ್ ಜಸ್ಟ್ 24 years old. 24 ವಯಸ್ಸಿತ್ತು. ಗುಂಡು ಎತ್ತೆತ್ತು ಒಗೆದು ಪದಕ ತಗೋತಿದ್ದ, ವೇದಿಕೆ ಮ್ಯಾಗ ಹತ್ತಿದ್ದ, ಎಲ್ಲರೂ ಶಬಾಷ್ 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 ಅನ್ನೋರು. ಯಾವಾಗ ಅವನಿಗೆ 74 ಆಯಿತು, ಏನು ಬಿಟ್ಕೊಳ್ಳಿ, 24 ಯಾವಾಗ ಅವನಿಗೆ 74 ಆಯಿತು, ಅವನೂರಾಗ ಅವನಿಗೊಂದು ಸನ್ಮಾನ ಇಟ್ಕೊಂಡಿದ್ರು. ಹಿಂಗೆ ಈ ಮನುಷ್ಯ 24 ವಯಸ್ಸಿದ್ದಾಗ ಗುಂಡು ಹೊರತಿದ್ದ, 80 kg ಗುಂಡು ಹೊರತಿದ್ದ. ಇವಂಗೀಗ 74 ಆಗ್ಯಾವ. ಇವನಿಗೆ ಸನ್ಮಾನ ಇಟ್ಕೊಂಡಿವಂತ ಊರಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದ ಸ್ಟೇಜ್ ಮ್ಯಾಗ ಹತ್ತಬೇಕಾದ್ರೆ 2 ಮೆಟ್ಲ ಹತ್ತೋದಾಗಲಿಲ್ಲ ಅವನಿಗೆ ಮ್ಯಾಗ. ಹಿಂಗೆ ಮೆಟ್ಲ ಹತ್ತಬೇಕಾದ್ರೆ ಹೊತ್ಕೊಂಡು ಬಿದ್ದ. 2 ಜನ ಬಂದು ಹೊತ್ಕೊಂಡು ಅವನ್ನ ಸ್ಟೇಜ್ ಮ್ಯಾಗ ಕುಂದ್ರಿಸಿ ಅವನಿಗೆ ಸನ್ಮಾನ ಮಾಡಿ ಭಾಷಣ ಮಾಡಬೇಕಾದ್ರೆ ಊರಾನೊಬ್ಬ ಸಣ್ಣ ಹುಡುಗರಿಗೆ ಪ್ರಶ್ನೆ ಕೇಳ್ದ. ಅಲ್ಲ, ಊರಿಗೆ ದೊಡ್ಡ ಪೈಲ್ವಾನ್ ಅಂತ ಅಂತಿದ್ರು ನಿನಗೆ, ಊರಾಗ ನೀ ಗುಂಡು ಎತ್ತಾವ, ನಿನ್ನ ಹಂಗೆ ಗುಂಡು ಎತ್ತಾವ ಯಾರೂ ಇಲ್ಲ ಅಂತಿದ್ರು. ಅಂಥ 80 kg ಗುಂಡು ಎತ್ತದವಂಗ 2 ಮೆಟ್ಲ ಹತ್ತಕ್ಕಾಗಲಿಲ್ಲಲ್ಲ, ಹ್ಯಾಂಗಿದು ಅಂತ ಒಂದು ಹುಡುಗ ಪ್ರಶ್ನೆ ಮಾಡಿದ. ಅವ ಗುಂಡು ಎತ್ತಿದ ತಾತ ಒಂದು ಕಿಮ್ಮತ್ತಿನ ಮಾತು ಹೇಳ್ದ. 24 ವಯಸ್ಸಿಗೆ ಗುಂಡು ಎತ್ತಿದ ಕೈಗಳು 74 ವಯಸ್ಸಿಗೆ ನನ್ನ ದೇಹನೇ ಎತ್ಕೊಳಕ್ಕಾಗಂಗಿಲ್ಲ, ಇದು ನಿಜವಾದ ಧರ್ಮ ಮನುಷ್ಯಂದು ಅಂತ ಅವ ಹೇಳ್ದವ ಅಷ್ಟೆ. 24 ವಯಸ್ಸಿಗೆ ಗುಂಡು ಎತ್ತಿದ ಕೈ 74 ವಯಸ್ಸಿಗೆ ದೇಹ ಹೋರಾಕ ಸಹಿತ ಆಗಂಗಿಲ್ಲ. ಯಾಕ? ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಇದ್ದಂಗೆ ಇರಂಗಿಲ್ಲ. ಇದನ್ನು ತಿಳ್ಕೊಳ್ರಿ, ಸುಮ್ಮನೆ ನೆನಪಿಟ್ಕೊಳ್ಳೋದು ತಲೆಯಾಗಷ್ಟೆ. ತಲೆಯಾಗ ಇಟ್ಕೊಂಡು ಹೋಗೋದು ಅಂದ್ರೆ ಆರಾಮಿರ್ತೈತಿ. ಮುಖದ ಮ್ಯಾಗ ಗುಳ್ಳೆ ಆದ್ರೆ ನೋವು ಆಗಂಗಿಲ್ಲ. ಯಾವುದು ಇದ್ದಂಗೆ ಇರಂಗಿಲ್ಲ, ಯಾವುದು ಶಾಶ್ವತ ಅಲ್ಲ ಅನ್ನೋದು ತಲೆಯಾಗಿದ್ರೆ ಕೂದಲು ಒಂದು ಬಿಳಿ ಕೂದಲು ಬಂದ್ರೆ ನೋವು ಆಗಂಗಿಲ್ಲ. ಯವು ನನಗೆ ಅಣಿ ಮಾಡಿ ಹೇಳ್ರಿ, ಒಂದು ಬಿಳಿ ಕೂದಲು ಏನಾರ ದೇವ್ರು ಕೊಟ್ಟ 30 ವಯಸ್ಸಿಗೆ ಅಂದ್ರೆ ಎಷ್ಟು ದೇವ್ರಿಗೆ ಹಲ್ಕಟ್ಟು ಬೈದಲ್ಲಿ ಹೇಳ್ರಿ ನೀವು. ಕನ್ನಡಿ ಮುಂದೆ ನಿಂತವು ಏನೇನು ಬರ್ತದೆ ನಿಮಗೆ? ಅಲ್ಲ, ದೇವ್ರು ನಿನಗೇನು ದೀಪ ಹಚ್ಚೋದು ಬಿಟ್ಟಿದ್ದು ನನ್ನ, ನಿನಗೆ ಸೋಮವಾರ ಮಾಡೋದು ಬಿಟ್ಟಿದ್ದು ನನ್ನ, ನಿನಗೆ ಎಡಿ ತೊಗೊಂಡು ಹೋಗೋದು ಬಿಟ್ಟಿದ್ದು ನಾನು, ಅಲ್ಲ ನಿನಗೆ ನೆನೆಸ್ಲಾರ್ದೆ ಬಿಟ್ಟಿದ್ದು ನಾನು, ನಿನ್ನ ಹೆಸರು ಮ್ಯಾಗ ಮಾಡಿದ ಗುಡಿಗಳಿಗೆಲ್ಲ ಹೋಗಿ ನಿನಗೇನು ಪಟ್ಟಿ ಹರಿಸೋದು ಬಿಟ್ಟಿದ್ದು ನಾನು. ಇಷ್ಟೆಲ್ಲ ಮಾಡಿದ್ರು 30 ವಯಸ್ಸಿಗೆ ನನಗೆ ಬಿಳಿ ಕೂದಲು ಹ್ಯಾಂಗೆ ಕೊಟ್ಟಿ ನೀನು ಅಂತ ದೇವ್ರಿಗೆ ಜಗಳ ಆಡಂಗಿಲ್ಲೇನು ನೀವು? ಆಡ್ತಿರಿಲ್ಲ. ಮೊನ್ನೆ ಮುದಿಕ್ ಬಂದಿತ್ತು ಒಂದು ಮಟ್ಟಕ್ಕೆ, ನಾವು ಊರ ಹೆಸರು ಹೇಳಂಗಿಲ್ಲ, ಫ್ರೀ ಬಸ್ ಐತಿ, ನೀವು ಹುಡುಕ್ಯಾಡ್ಕೊಂತ ಹೋದ್ರೆ ನಾ ಏನು ಮಾಡ್ಲವ್ರಿಗೆ. ಆ ಒಂದು XYZ ಊರಿಂದ ಒಂದು ಮುದುಕಿ ಬಂದಿತ್ತು. ನಾವು ಊರ ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಈ ಒಂದು 3 ಅಮಾಸೆ ಹಿಂದೆ ಬಂದಿತ್ತು ಅದು ಮಠಕ್ಕೆ. ಅದು ಬಂದು ನಾ ಅದೇ ಅಮಾಸೆಗೆ ಪುಣ್ಯ ಸಿಕ್ಬಿಟ್ಟಿದ್ನ್ಯಾ, ನಾ ಸಿಕ್ಕಿ ನೀವು ಮುಗಿದು ಹೋಯ್ತು ಕತಿ ಕುಂತು ಹೇಳಕ್ಕೆ ಚಾಲೂ ಮಾಡಿದ್ಲು. ನನ್ನ ಮೊಮ್ಮಕ್ಳು ಹಾಂಗ್ಯಪ್ಪ, ನನ್ನ ಮೊಮ್ಮಕ್ಳು ಹಿಂಗ್ಯಪ್ಪ, ಬರೀ ಮೊಮ್ಮಕ್ಳನ್ನ ಹೊಗಳ್ತಲ್ಲ. ಸೊಸಿ ಹ್ಯಾಂಗೆ ಅದಾಳಂದ್ರೆ ಆಕಿದೇನು ಹಚ್ಚಿರ್ ಬಿಡ್ರಿ ಅಪ್ಪ ಅಂತಾಳೆ. ಹಂಗೆ ಸೊಸಿದಂದ್ರೆ ಬರ್ತದೆ ಬೆಂಕಿ, ಮೊಮ್ಮಕ್ಳದಂದ್ರೆ ಅಗದಿ ಚಂದ ಹೇಳಕ್ಕೆ ಒಟ್ಟು ಮುದುಕಿ ಬಂದು ಕುಂತಿದ್ಲು. ಆಯ್ತೇವ ಅಂತ 2 ತಿಂಗಳಿಂದ ಮುದುಕಿ ಹೆಂಗಿರ್ತೈತಿ ಅಮ್ಮ, ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲ, ಒಂದಿಷ್ಟು ಬೆನ್ನು ಬಾಗಿರ್ತೈತಿ, ಅವೆಲ್ಲ ಪಾಪ ಎಲ್ಲ ಹಿಂಗೆ ಕೆನ್ನಿ ಕಿವಿ ಎಲ್ಲ ಹಿಂಗೆ ಜೋತ್ ಬಿದ್ದಿರ್ತದ. ಅದು ಚಂದ ಪ್ರಸಾದ ಮಾಡಿ ಮಠದಾಗ ವಾಪಸ್ ಹೋಯ್ತು. ಮೊನ್ನೆ ಅಮಾಸಿಗೆ ಬಂದೈತಿ ಮಠಕ್ಕೆ, ಅದೇ ಮುದುಕಿ ಬಿಳಿ ಕೂದಲು ಹೋಗಿ ಕರಿ ಕೂದಲಾಗ್ಯಾವ. ನಾ ಗಾಬರಿ ಅದ, ಹೆಂಗಿದು ಸಾಧ್ಯ ಅಂದೆ ನಾನು. ಮುದುಕಿ ಅಂದ್ರೆ ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲು ಇರ್ತದ, ಅದೊಂದು ಎಲ್ಲ ಇದು ಅಂದ್ರೆ ಒಟ್ಟು ವಯಸ್ಸಾಗೋದೇ ಬೇಡ, ಒಟ್ಟು ಹೆಂಗಾಗಿರ್ಬೇಕನ್ನು ಯಾವಾಗಲೂ ನೀವು ಒಟ್ಟು ಸಾಧ್ಯ ಐತೆ ಏನದು ಹೇಳಿ ನೋಡು. ಅದು ಬಿಳಿ ಕೂದಲು ಹೋಗಿ ಕರಿ ಕೂದಲಾಗಿದ್ದು. ನಾ ಮುದುಕಿಗೆ ಕೇಳಿದೆ, ಏನು ಬೇಯ್ದು ನಿನ್ನ ಶಕ್ತಿ ಅಂದೆ. ನಾ ಅಟ್ಟೆ ಹೆಂಗಿದು ಸಾಧ್ಯ? ಏನು 2 ತಿಂಗಳ ಹಿಂದೆ ಬಿಳಿ ಕೂದಲು ತೊಗೊಂಡ್ಬಂದಿದ್ದಿ, ಇವತ್ತು ಬಂದು ಏನು ಕರಿ ಕೂದಲು ಮಾಡ್ಕೊಂಬಂದು, ಏನಾರ ಹೇಳ ಮತ್ತು ನಾವು ಏನಾರ ಹಚ್ಕೊಂತೀವಿ ಅಂದೆ ನಾನು. ಅದು ಮುದುಕಿ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಂದ್ರೆ, ಮುತ್ಯ ನೀ ಸನ್ಯಾಸಿದಿ ಗಪ್ ಕುಂದ್ರೆ ನಿನಗೆ ಗೊತ್ತಾಗೋದಿಲ್ಲ ಅಂತದ್ದು.
ನಿಂಗೆ ಸನ್ಯಾಸಿ ಮಾಡ್ಯಾರ 13 ವಯಸ್ಸಿದ್ದಾಗ ನಿಂಗೆ ಇವೆಲ್ಲ ತಿಳಿಯಂಗಿಲ್ಲ, ನೀ ಗಪ್ಪಿರು ಅಂತು. ಆಯ್ತು ಬೇ, ಇದು ಏನಿದು, ಇದು ಟ್ರಾನ್ಸ್ಫಾರ್ಮೇಷನ್, ಹೌ ಇಟ್ಸ್ ಇವನ್ ಪಾಸಿಬಲ್, ಹೆಂಗೆ ಸಾಧ್ಯ ಆಯ್ತು ಇದು ಅಂತ ಕೇಳಿದೆ. ಆ ಮುದುಕಂತೂ ಎಷ್ಟು ಚಂದ ಹೇಳ್ತು ಅಂದ್ರೆ, ಇದೇನು 2 ತಿಂಗಳ ಹಿಂದೆ ಬಿಳಿ ಕೂದಲಿತ್ತಲ್ಲ ಅದು ಕಾಸ್ಕತ್ತಪ್ಪನ ಪವಾಡ. ಅದು 2 ತಿಂಗಳ ಹಿಂದೆ ಬಿಳಿ ಕೂದಲು ಏನಿತ್ತು ಅದು ಸಹಜ, ಕಾಸ್ಕತ್ತಪ್ಪನ ಪವಾಡ. ಈಗೇನು ಕರಿ ಕೂದಲು ಬಂದಾವ, ಇದು ನಮ್ಮ ಊರವನ ಅಂಗಡಿ, ಅವ್ನು ಸ್ಟೇಷನರಿ ಅಂಗಡಿ ಅವನ ಪವಾಡ ಅಂತಿದ್ದಾವ. ಅದಕ್ಕೆ ಪಾಪ ಯಾರ ಹೇಳ್ಯಾರ, ಅದೇನೋ ಕರ್ರನ್ ಸಿಗ್ತೈತೆ ನೋಡ್ಬೇ, ಹಚ್ಕೊನಿ ಹೊಳ್ಳಿ ಹುಡುಗಿ ಅಕ್ಕಿ ಅಂತ ಹೇಳ್ಯಾರ. ಆಗಕ್ಕೆ ಸಾಧ್ಯ ಐತೆ? ವಯಸ್ಸಾಗಿದ್ದು ಮುದುಕಿ ಅದು ಏನಾರು ಹೇರ್ ಡ್ರೈಯರ್ ಅದು ಇದು ಅಂತ ಏನು ಹಚ್ಕೊಂಡ್ರೆ ವಾಪಸ್ ಮತ್ತೆ ಅದು ಹುಡುಗಿ ಆಗಕ್ಕೆ ಸಾಧ್ಯ ಐತೆ? ಸತ್ಯ ಏನು ತಿಳ್ಕೊಳ್ಳೋದು ಅಂದ್ರೆ ಬಿಳಿ ಕೂದಲ ಬರುವುದೇ, ಎಷ್ಟು ಏನು ಮಾಡಿದ್ರೂ ಬಿಳಿ ಕೂದಲ ಬರುವುದೇ. ಇವು ಏನು ತಗೊಲ್ ನಮಗೇನು ದೇವರು ಕೊಟ್ಟಿದ್ದಾನಲ್ಲ ಕೆನ್ನೆ, ಇದು ಒಂದಿಲ್ಲ ಒಂದು ದಿನ ಇದು ಜೋತ್ ಬೀಳುದ. ಬೆನ್ನು ಎಷ್ಟು ಗಟ್ಟಿ ಐತಲ್ಲ ಇದು ಬಾಗುದ. ಇದು ಕಾಲು ಬೆಕ್ಕದಂಗೆ ಇಡೀ ಊರು ಜಿಗದ ಅಡ್ಡಾಡವ್ ಇದ್ರೆ ಏನು, ಇದು ಕಾಲು ಒಂದು ದಿನ ನೋವು ಬಂದು ಇದು ದಂಡಿ ಸೇರುದೆ. ನಾನು ನನ್ನದು ಅಂತ ಮೆರೆದಾಡಿದ ಮನುಷ್ಯ ಬಂಗ್ಲೋ ಗಾಡಿ ಕಟ್ಲಿ, ಬಂಗ್ಲೋ ಮ್ಯಾಗ ಬಂಗ್ಲೋ ಕಟ್ಲಿ, ಕಿಮ್ಮತ್ತಿನ ಗಾಡಿ ತರಲಿ, ನಾ ಅಂತ ಬಡದಾಡಿದ ಮನುಷ್ಯ ಒಂದು ದಿನ ಮಣ್ಣಾಗ ಹೋಗುದೆ. ಈ ಸತ್ಯ ಯಾರಿಗೆ ಅರಿವಾಗ್ತದಲ್ಲ ಅವರು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಅಷ್ಟೆ. ನಥಿಂಗ್ ಈಸ್ ಪರ್ಮನೆಂಟ್, ಇದೊಂದು ತಲೆಗಿಟ್ಕೊಂಡ್ಬಿಡ್ರಿ, ಯಾವುದೂ ಶಾಶ್ವತ ಅಲ್ಲ. ಈ ಮೈಕ್ ಇವತ್ತು ಕೆಲಸ ಮಾಡಕತ್ತೈತಿ ಅಂದ್ರೆ 10 ವರ್ಷ ಬಿಟ್ಟ ಮ್ಯಾಗೂ ಈ ಮೈಕ್ ಹಿಂಗೆ ಕೆಲಸ ಮಾಡ್ಕೊತೈತಿ ಅನ್ಕೊಂಡ್ವಿ ಅಂದ್ರೆ ಹುಚ್ಚರು ನಾವು. 10 ವರ್ಷ ಆದ್ಮ್ಯಾಗರ ಯಾಕಾಗಲ್ಲಕ ಈ ಮೈಕಿಗೆ ಒಂದು ದಂಡಿ ಹತ್ತುದೇನೆ. ಫೋನ್ ನಮ್ಮ ಕಡೆ ಭಾಳ ಚಂದ ಹೊಸ ಫೋನ್ ತೊಗೊಂಡು ಬಂದಿವ್ರಿ, ಒಟ್ಟಾದ ಏನು ಗದಿ ಭಾರಿ ಅಂತ 1 ವಾರ 2 ವಾರ ಅಟ್ಟೆ ಹೊಸ ಫೋನ್. 1 ವರ್ಷ ಹೋಯ್ತು ಅಂದ್ರೆ ಫೋನ್ ಸ್ಕ್ರೀನ್ ಗಾರ್ಡರ ಒಡೆದಿರ್ತೈತಿ, ಹಿಂದೆ ಕ್ಯಾಮ್ರಾರ ಒಡೆದಿರ್ತೈತಿ, ಫೋನು ಒಂದು ದಿನ ಎಂಡ್ ಆಗೋದೇನೆ. ಒಂದು ಚಲೋ ಗಿಡ ಹಿಂದೆ ನೀವು ತೋಟದಾಗ ಹಚ್ಚಿರಿ, ಯಾವ ನೀವು ಕಾಲು ತಕ್ಕೊಳ್ಳೋ ನೀರ್ದಾಗ ಗಿಡ ಮಸ್ತ್ ಮರ ಆಗಿ ಬೆಳೆದಿರ್ತದೆ. ಇವತ್ತು ಗಿಡ ಹಚ್ಚಿದ ಗಿಡ ಒಂದು 10 ವರ್ಷ ಚಂದ ಇರ್ತದೆ, 20 ವರ್ಷ ಚಂದ ಇರ್ತದೆ, ಒಂದು ದಿನ ಗಿಡ ಬಾಡುವುದೇ. ಬೆಳಗ್ಗೆ ಅರಳಿದ ಹೂವು ಮಧ್ಯಾಹ್ನ ಚಂದ ಮಕರಂದ ಬೀರ್ ಎಲ್ಲರಿಗೂ ಹೂವು ಕೊಟ್ಟು ಅದ್ರದ್ದೆಲ್ಲ ಎಲ್ಲರಿಗೂ ತೋರಿಸಿ ರಾತ್ರಿ ಆಗೋದಕ್ಕೆ ಹೂವು ಬಾಡುವುದೇ, ಮೈಕ್ ಹಾಳಾಗೋದೆ, ಫೋನ್ ದಂಡಿ ಹಿಡಿಯುವುದೇ. ಇವತ್ತು ಚಲೋ ಒಬ್ಬ ಶೋರೂಮ್ದಾಗ ಕಾರ್ ತಂದಾನಂದ್ರೆ ಇವತ್ತಿಲ್ಲ ನಾಳೆ 10 ವರ್ಷ ಆದ್ಮ್ಯಾಗರ ಯಾಕಾಗಲ್ಲ ಆ ಕಾರ್ ಗುಜರಿ ಸೇರುವುದೇ.